ನೋಡಿ ಸೇಮ್ ನಮ್ಮ ಅಮ್ಮ ಕಲರೇ ಇದೆ. ಇದು ಯಾವುದು? ಸೇ ಹಾಯ್. ಸೇ ಹಾಯ್. ಓ ನಿಮ್ಮ ಜಗಳ ಎಲ್ಲ ಇದ್ರಲ್ಲಿ ಬಂತು. ಹೆಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ಪಿ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಒನ್ ಡೇ ಟ್ರಿಪ್ ಹೋಗ್ತಾ ಇದ್ದೀವಿ. ನಾನು ನಮ್ಮ ಅಪ್ಪ ಅಮ್ಮ ಸ್ಮಾಲ್ ಫ್ಯಾಮಿಲಿ ಟ್ರಿಪ್ ಥರ, ಜಸ್ಟ್ ಒನ್ ಡೇ ಅಷ್ಟೇ. ಎಲ್ಲಿಗೆ ಅಂದರೆ ಕೋಲಾರಿಂದ 1.5 hour ದೂರ ಇರೋ ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್ಗೆ ಅಂತ ಹೋಗ್ತಿದ್ದೀವಿ. ನಮ್ಮ ಅಪ್ಪ ಕೊಯಂಬತ್ತೂರಿಗೆಲ್ಲ ಹೋಗಿ ಬಂದಿದ್ದಾರೆ, ಬಟ್ ನಾನು ಅವತ್ತು ಹೋಗಿಲ್ಲ. ಸೊ ಇಲ್ಲೇ ಈಶಾ ಫೌಂಡೇಶನ್ಗೆ ಹೋಗೋಣ, ಹೆಂಗಿದ್ರು ಹಾಲಿಡೇಸ್ ಅಲ್ವಾ ಅಂತ ಹೇಳ್ಬಿಟ್ಟು ಹೋಗ್ತಿದ್ದೀವಿ. ಈಶಾ ಫೌಂಡೇಶನ್ ಜೊತೆಗೆ ಅದ್ರ ಪಕ್ಕದಲ್ಲೇ ಒಂದು ನನಗೆ ತುಂಬ ಇಷ್ಟ ಆಗುವಂಥ ಪ್ಲೇಸ್ ಹುಡುಕಿಕ್ಕಿದ್ದೀನಿ. ನಮ್ಮ ಅಪ್ಪ ಕರ್ಕೊಂಡು ಹೋಗ್ತಾರಾ ಇಲ್ಲ ಅಂತ ನಂಗೆ ಐಡಿಯಾ ಕೂಡ ಇಲ್ಲ, ಬಟ್ ಅಲ್ಲಿ ಹೋಗ್ಬೇಕಂದ್ರೆ ತುಂಬ ಆಸೆ ಇದೆ. ಸೊ ಲೆಟ್ಸ್ ಗೋ, ನೋಡೋಣ. ಅಲ್ಲಿ ಕರ್ಕೊಂಡು ಹೋದರೆ ಅದನ್ನು ವ್ಲಾಗ್ ಮಾಡ್ತೀನಿ, ಹೆಂಗಿರುತ್ತೆ ಡೇ ಏನು ಅಂತೆಲ್ಲ ತೋರಿಸ್ತೀನಿ. ಸೊ ಪ್ಲೀಸ್ ವಾಚ್ ಟಿಲ್ ಎಂಡ್. ಲೆಟ್ಸ್ ಗೋ. ಒಳ್ಳೆ ಟೈಮಲ್ಲಿ ಕ್ಯಾಮ್ರಾ ಟರ್ನ್ ಮಾಡಿದೆ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಪೊಟ್ಯಾಟೊ ಅಂತ ಇದ್ದಾರೆ. ಗೈಸ್, ಇವಾಗ ನಾವು ಅದ್ಯಾವುದೋ ಕ್ರಾಸಲ್ಲಿ ನಿಂತಿದ್ದೀವಿ. ಯಾಕಂದ್ರೆ ಜಂಗನಕೋಟೆ ಕ್ರಾಸ್ ಅಂತ ಅಲ್ಲಿ ನಿಂತಿದ್ದೀವಿ. ಏನಕ್ಕೆ ಅಂದರೆ ನಂಗೆ ಹೊಟ್ಟೆ ಹಸಿತಿದೆ. ಇಲ್ಲಿ ದಿಲ್ ಪಸಂದ್ ಫೇಮಸ್ ಅಂತೆ. ನಮ್ಮ ಅಪ್ಪ ತರಕ್ಕೆ ಹೋಗ್ತಾರೆ. ಕೊಬ್ಬರಿ ದಿಲ್ ಪಸಂದ್ ಫೇಮಸ್ ಅಂತೆ. ಇದೆಲ್ಲ ನಂಗೆ ಮುಂಚೆ ತಿಂತಾ ಇರಲಿಲ್ಲ ಗೈಸ್, ಇವಾಗ ಇಷ್ಟ. ಕೇಳ್ಕೊತೀನಿ, ಐ ವಿಲ್ ಕ್ರೇವ್ ಫಾರ್ ದಟ್. ನಮ್ಮ ಅಪ್ಪ ತರಕ್ಕೆ ಹೋಗಿದ್ದಾರೆ. ಸೊ ವಿ ಆರ್ ವೇಟಿಂಗ್ ಹಿಯರ್. ಅಯ್ಯೋ, ಇವ್ರದ್ದು ಈರುಳ್ಳಿ ಟೊಮೆಟೊ ಅದೇ ಆಯಿತು. ಮೈಕ್ ಆನ್ ಮಾಡಿಟ್ಬಿಟ್ಟು ಮೈಕ್ ಆನ್ ಮಾಡಿ. ಪಾಪ ಹಾಯ್ ಮಾಡು. ಮಮ್ಮಿ ಗೈಸ್, ಫೈನಲಿ ಬೀಕ್ಸ್ ಆ್ಯಂಡ್ ಪೀಕ್ಸ್ಗೆ ನಾನು ತುಂಬ ದಿವಸದಿಂದ ಕಾಯ್ತಾ ಇದ್ದಿದ್ದು. ಬೀಕ್ಸ್ ಆ್ಯಂಡ್ ಟೀತ್ಸ್ ಅಂತ ಒಂದು ಪ್ಲೇಸ್ ಹುಡುಕಿಕ್ಕಿದೆ. ನಂಗೆ ತುಂಬ ದಿನದಿಂದ ಆಸೆ ಐತಿ ಪ್ಲೇಸ್ಗೆ ಹೋಗ್ಬೇಕಂತ. ಸೊ ಫೈನಲಿ ಬಂದಿದ್ದೀವಿ. ಇದು ಎಲ್ಲಿದೆ ಅಂದರೆ ಈ ಆರ್ಚ್ ಬರುತ್ತಲ್ವ, ಅದ್ರ ಪಕ್ಕದಲ್ಲೇ ಇದೆ ಆ ಸೈಡು. ನಾನು ತೋರಿಸ್ತೀನಿ. ಇದು ಓಪನ್ ಇದೆಯಾ ಇಲ್ಲ ಅಂತ ಗೊತ್ತಿಲ್ಲ, ಸ್ವಲ್ಪ ಲೇಟಾಗಿ ಬಂದಿದ್ದೀವಿ ನಾವು. ಹೋಪ್ಫುಲ್ಲಿ ಓಪನ್ ಇರುತ್ತೆ. ನಮ್ಮ ಡ್ಯಾಡಿ ಗೈಸ್ ಲೇಟಾಗಿ ಕರ್ಕೊಂಬಂದಿರೋದು. ಹೇಗಿದ್ದಾರೆ ಲೇಟಾಗಿ ಕರ್ಕೊಂಬಂದಿದ್ದಾರೆ ನೋಡಿ ಗೈಸ್. ಇದು ಆರ್ಚು, ಅಲ್ಲಿರೋದೇ ಬೀಕ್ಸ್ ಆ್ಯಂಡ್ ಟೀಕ್ಸ್ ಅಂತ ಒಂದು ಪ್ಲೇಸು. ನೋಡೋಣ ಓಪನ್ ಇರುತ್ತಾ ಇಲ್ಲ ಅಂತ. ಹೋಪ್ಫುಲ್ಲಿ ಓಪನ್ ಇರುತ್ತೆ. ಇಲ್ಲೇ ಆಸ್ಟ್ರಿಚ್ ಇದೆ, ಕ್ಯಾಮಲ್ಲು ಇದೆ. ಓಪನ್ ಇಲ್ಲ ಅಂದರೆ ಇದನ್ನೇ ನೋಡ್ಕೊಂಡು ಹೋಗೋದು ಗೈಸ್ ಅಷ್ಟೇ. ಫೈನಲಿ ಓಪನ್ ಇದೆ ಗೈಸ್, ಓಪನ್ ಇದೆ. ಮಾನಸೆ ಮಾರ್ಚ್ 5 ಓಪನ್ ಐತೆ. ನಾಟಿಕೊಳ್ಳಿ ನೋಡೋಕ್ಕೆಲ್ಲ ಬಂದಿರೋದು ನಾವು ಇಲ್ಲಿ. ಗೈಸ್, ಒಬ್ರಿಗೆ ಟಿಕೆಟ್ ಬಂದು 250. ಸೊ ನಾನು ನಮ್ಮ ಅಪ್ಪ ಅಮ್ಮದು ಸೇರಿ 750 ಆಗಿದೆ. ನಮ್ಮಮ್ಮ ಬಂದಿದ ತಕ್ಷಣ ಇಲ್ಲಿ ಯಾರೋ ಎಕ್ಸ್ಪ್ಲನೇಷನ್ ಕೊಡ್ತಿದ್ದಾರೆ. ಆ್ಯಂಡ್ ಫಸ್ಟ್ ಬಂದು ಬ್ರಹ್ಮ ಅಂತ, ಸೆಕೆಂಡ್ ಬಂದು ಬ್ಯಾಟ್ಮೆನ್, ಥರ್ಡ್ ಬಂದು ಸಿಲ್ಕಿ. ಸೊ ಬ್ಯಾಟ್ಮೆನ್ನೇ 2 ವೆರೈಟಿ ಇದೆ. ಒಂದು ಅಮೇರಿಕನ್ ಒರಿಜಿನೇಟೆಡ್, ಒಂದು ಜಾಪನೀಸ್ ಒರಿಜಿನೇಟೆಡ್. ಏನು ಡಿಫ್ರೆನ್ಸ್ ಅಂದರೆ, ನೀವು ನೇಲ್ ನೋಡ್ಬೋದು ಮೇಡಮ್, ಅದು ಟೇಲ್ ಒಂದು ಸ್ವಲ್ಪ ಚಿಕ್ಕದಾಗುತ್ತೆ, ಅದು ಸ್ವಲ್ಪ ಲಂಬ ಇರುತ್ತೆ, ಲಾಂಗ್ ಇರುತ್ತೆ. ಇದೊಂದು ಅಮೇರಿಕನ್ ಸಿಲ್ಕಿ ಚಿಕನ್ ಅಂತ. ಇದು ಫೆದರ್ ತುಂಬ ಸಾಫ್ಟ್ ಇರುತ್ತೆ ಮೇಡಮ್, ಸಿಲ್ಕ್ ಥರ ಇರುತ್ತೆ. ಇದು ಹೌದು ಮೇಡಮ್. ಇದು ಚಿಕನ್ ಸ್ಟಾರ್ಟರ್ ಥರ ಒಂದು. ಇದೆಷ್ಟು ಕುಳ್ಳಕ್ಕಿದೆ ಗೈಸ್ ಕೋಳಿ. ಟ್ಯಾಗ್ ದಟ್ ಕುಳ್ಳಿ ಇನ್ ಯುವರ್ ಗ್ರೂಪ್. ಕಮೆಂಟಲ್ಲಿ ಹಾಕ್ರಿ ಅವ್ರ ಹೆಸರನ್ನ. ಬಟ್ ಯಾ, ಇದು ತುಂಬ ಪೀಸಾಗಿದೆ. ಇಲ್ಲಿ ತುಂಬ ಜನನೂ ಇದ್ದಾರೆ ಗೈಸ್. ಆ್ಯಂಡ್ ನಿಮಗೆ ಎಲ್ಲ ಕಡೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಒಬ್ಬರು ಬರ್ತಾರೆ. ಒಂದು ವಾಟರ್ನಲ್ಲಿ ಇರುತ್ತೆ, ಇದೊಂದು ಟೆರಾಪಿನ್. ಟೆರಾಪಿನ್ ಇಸ್ ಕಾಂಬಿನೇಷನ್ ಬಿಟ್ವೀನ್ ಟಾರ್ಟಾಯ್ಸ್ ಅಂಡ್ ಟರ್ಟಲ್. ಸೊ ಲ್ಯಾಂಡ್ನಲ್ಲಿ ಇರುತ್ತೆ, ವಾಟರ್ನಲ್ಲಿ ಇರುತ್ತೆ. ಅದು ಫೀಟು ನೋಡಿ ಡಕ್ ಥರ ಇರುತ್ತೆ, ಸ್ವಿಮ್ಮಿಂಗ್.
ಪ್ಲಸ್ ಅದು ಫೀಟ್ನಲ್ಲಿ ಇದು ಶಾರ್ಪ್ ಕ್ಲಾಸ್ ಇರುತ್ತೆ ನೋಡಿ, Okay. ಬಿಕಾಸ್ ಲ್ಯಾಂಡ್ನಲ್ಲಿ ಕ್ಲೈಮ್ ಮಾಡ್ಕೊಂಡು ಹೋಗ್ಬೇಕಂತ. ಓಕೆ. ಸೊ ಅಪ್ ಟು ಆಲ್ಮೋಸ್ಟ್ 40 ಇಯರ್ಸ್ ತನಕ ಇರುತ್ತೆ ಸರ್ ಇದು. ಇದ್ರ ಹೆಸರು ಬಂದು ರೆಡ್ ಇಯರ್ ಸ್ಲೈಡರ್ ಅಂತ. ಆ ಕಿವಿ ಸೈಡಲ್ಲಿ ಒಂದು ರೆಡ್ ಕಲರ್ ಸ್ಟ್ರಿಪ್ ಇದೆ ನೋಡಿ, ಕೆಂಪು ಥರ, ಅದಕ್ಕೆ ಅದ್ರ ಹೆಸರು ಒಂದು ರೆಡ್ ಇಯರ್ ಸ್ಲೈಡರ್ ಟರ್ಟಲ್. ಇದು ಒಂದು ಆಲ್ಮೋಸ್ಟ್ 7 years ಓಲ್ಡ್ ಸರ್. ಒಂದೊಂದು ವರ್ಷ ಅರ್ಧ ಇಂಚ್ ಬೆಳೆಯುತ್ತೆ ಅಷ್ಟೇ, ತುಂಬ ಸ್ಲೋ ಗ್ರೋಯಿಂಗ್. ಬಂದು ಇದರಲ್ಲಿ 2 ವೆರೈಟಿ ಇದೆ ಸರ್, ಡಫ್ ಇದೆ, ಗೋಸ್ಟ್ ಇದೆ. ಗೈಸ್ ನೋಡಿ, ಸೇಮ್ ನಮ್ಮ ಅಮ್ಮ ಕಲರೇ ಇದೆ. ಇದು ಯಾವುದು? ಅದು ಲಾರ್ಜೆಸ್ಟ್ ಮಾಸ್ಕೋ ಡಕ್ ಅಂತ ಹೇಳ್ತೀವಿ. ಬ್ರೈನ್ ಟ್ಯೂಮರ್ ಥರ ಎಕ್ಸ್ಟ್ರಾ ಗ್ರೋತ್ ಸ್ಕಿನ್ನಲ್ಲಿ ಇರುತ್ತೆ. ಆದಮೇಲೆ ಇದು ಬಿಡ್ರಾ ಅಲ್ಲಿ ನಾವು ಕೋಲಾರಲ್ಲ ಜಾಬ್ದ ಮನೆ ಹತ್ರ ಇಡವಲ್ಲ. ಹಾಂ, ಇಂದ ಇಟ್ಕೊ, ನೀನು ವಿಡಿಯೋ ಮಾಡು ಬಾ, ನಾನು ಇಟ್ಕೊತೀನಿ. ಕಿವಿ ಇದು ಹಿಡ್ಕೋಬೇಕು, ಇದು ಕಾಲು ಹಿಡ್ಕೊಂಡ್ರೆ ಸುತ್ತೋಗುತ್ತೆ. ಈ ಕೈ ಎತ್ತು, ಕಾಣಿಸಲ್ಲ. ಬೇಳೆಕಾಳು ಫೀಡು ಮಿಕ್ಸ್. ಕೈ ಕಚ್ಚಿದಲ್ಲವಾ? ಈ ಕಡೆ ನೋಡು. ಯಾವ ಕ್ರೀಮ್ ಹಚ್ಕೊಂಡ್ರೆ ಎಷ್ಟು ಬೆಳ್ಳಕ್ಕಿದ್ಯಾ? ಯಾವ ಕ್ರೀಮ್ ಹಚ್ಕೊಂಡ್ರೆ ಎಷ್ಟು ಬೆಳ್ಳಕ್ಕಿದ್ಯಾ? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಬೆಳಕಿರೋದ್ರಾಗೆ ಯಾವ ಕ್ರೀಮ್? ಗೈಸ್, ಈ ಬರ್ಡ್ ಫ್ಲೈ ಆಗುತ್ತಂತೆ ಗೈಸ್, ಅದಕ್ಕೆ ಫುಲ್ ಎಲ್ಲ ಕವರ್ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಿದ್ದಾರೆ. ಸರ್ ಇದರಲ್ಲಿ ಸರ್ ಎಲ್ಲಿ ಇದೆ ಸರ್? ಓ, ಇದೆ ಅಲ್ಲಿ. ಹೇಳ್ತೀವಿ ಸರ್, ಇದರಲ್ಲಿ 2 ಕಲರ್ ಇದೆ. ಒಂದು ಗೋಲ್ಡನ್ ಕ್ಯಾಪ್ ಪ್ರೆಸೆಂಟ್, ಇನ್ನೊಂದು ಒಂದು ಆ ನೇವಿ ಬ್ಲೂ, ಆ ಸೈಡ್ನಲ್ಲಿ ಲಾಸ್ಟ್ ಇದೆ ಅಲ್ವಾ, ಅದನ್ನ ಎಂಪ್ರೆಸ್ ಪ್ರೆಸೆಂಟ್ ಅಂತ ಹೇಳ್ತೀವಿ ಸರ್. ಸೀಮೆಗೆ ಪ್ರೆಗ್ನೆಂಟ್ ಅಂತೆ, ಸೀಮಂತ ಮಾಡೋರು ಬಂದ್ ಮಾಡಿ. ಆಮ, ಹೋ, ಕ್ಯೂಟ್ ಆಗಿದೆ. ಅಮ್ಮ, ಎಷ್ಟು ರ್ಯಾಬಿಟ್ಸ್ ಇದೆ ನೋಡು. ಓ, ಈ ಟರ್ಕಿ ನೀವು ನಾನು ಬ್ಲಾಗ್ಸಲ್ಲಿ ನೋಡಿರ್ತೀರ ಗೈಸ್, ಮುಂಚೆ ನಮ್ಮ ತೋಟದಲ್ಲೂ ಇತ್ತು ಇದು. ಇವಾಗೆಲ್ಲ 6 feet ತನಕ ಬೀಳುತ್ತೆ ಮರಿ ಮರ. ಗ್ರಾಸ್ ಕೇಳ್ತಾರೆ ಕೊಡಿ ಮೇಡಮ್. ಅಲ್ಲಿದೆಯಲ್ಲ ಫೀಡು. ಹಲೋ 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 ಹಲೋ. ಹಾಂ, ಕೊಡಿ ಕೊಡಿ, ನಾನು ಮಾಡ್ತೀನಿ, ನಿನ್ನ ವಿಡಿಯೋ ಇಟ್ಕೊ. ಉಚಿತವಾಗಿ ಕೆಳಗಡೆಯಿಂದ ಕೊಡಿ ಸರ್. ಇದು ಇಲಿನಾ? ಹಾಂ ಮೇಡಮ್, ಗಿಮಿ ಪಿಗ್ ಅಂತ ಹೇಳ್ತೀವಿ. ಹ್ಯಾಮ್ಸ್ಟರ್ಸ್ ಡಿಫ್ರೆಂಟ್ ಇದೆ, ಸ್ವಲ್ಪ ಡಿಫ್ರೆಂಟ್. ಹ್ಯಾಮ್ಸ್ಟರ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಸೈಜ್ ಬರುತ್ತೆ, ಲೆಂತ್ ಬರುತ್ತೆ ಮೇಡಮ್, ಅಪ್ ಟು 1 feet ತನಕ ಬೆಳೆಯುತ್ತೆ ಇದು. ಗಿನಿ ಪಿಗ್ ಸೌತ್ ಅಮೆರಿಕನ್. ಇದು ಪೆಟ್ಟ ಸಾಕ್ಬೋದ ಮನೇಲಿ? ಪಾಪ ಥಿಂಕ್ ಮಾಡು. ಓ ಗಾಡ್, ಬಂದು ಹರ್ಮೆಟ್ ಕ್ಯಾಬ್ ಅಂತ ಹೇಳ್ತೀವಿ. ಸೊ ಕ್ರಾಬ್ ವೆರೈಟೀಸ್ನಲ್ಲಿ ಇದು ತುಂಬ ಸ್ಲೋ ಹೋಗ್ತದೆ. ಆಮೇಲೆ 5 ಪೇರು ಕಾಲು, 5 ಪೇರು ಹ್ಯಾಂಡ್ಸ್ ಇರುತ್ತೆ. ನೀರು ಖಾಲಿ ಮಾಡಿ. ಮಾ ಇದ್ರಲ್ಲಿ ನೋಡು, ಅದ್ರಲ್ಲಿ ಬರ್ತೈತೆ, ಆಚೆ ಬರ್ತೈತೆ. ಓ ವಾವ್, ಕಾಲು ನೋಡಿ ಎಷ್ಟು ಕಾಲಿದೆ, ಎಷ್ಟು ಕೈ ಇದೆ ಅಂತ. ಒಳ್ಳೆ ಇದು ಏಡಿ ಇದ್ದದ್ದು ಕಾಣಿಸ್ತದೆ. ಏಡಿದೆ, ಇನ್ನೊಂದು ಜಾತಿ ಅದು. ನೋ, ಇಷ್ಟೇ ನೀರು ಸಾಕು ಸರ್ ಇದಕ್ಕೆ, ಇಷ್ಟೇ ಇರಬೇಕು. ಅದಕ್ಕೆ ನಾವು ಬೀಚ್ ಸೈಡ್ನಲ್ಲಿ ಎಜ್ಜಿನಲ್ಲಿ ಸಿಗುತ್ತೆ, ಇದು ನೀರಲ್ಲಿ ಸಿಗಲ್ಲ. ಅದು ಎಜ್ಜು ಸೈಡ್ನಲ್ಲಿ ಸಿಗುತ್ತೆ. ನೆಕ್ಸ್ಟ್ ಬಂದು ಕ್ರಾಬ್ ಸ್ಪೀಷೀಸ್ ಸರ್, ಹೆಚ್ಹಾಗ್ ಅಂತ ಕರಿತೀವಿ ನಾವು. ಏನು ಏನು? ಹೆಚ್ಹಾಗ್. ಓ, ಇದು ಮುಳ್ಳು ಬಿಡುತ್ತೆ, ಟಚ್ ಮಾಡಿ ಆ ಮುಳ್ಳಂಗಿ, ಅದು ವೈಲ್ಡ್ ಸರ್. ಏನು ಅದು ಮುಳ್ಳು ಹತ್ತಲ್ವಾ ಕೈಗೆ? ಅದು ಇವಾಗ ನೀವು ಸಡನ್ ಇದ್ದಂಗದೆ ಫ್ಲವರ್, ಇದು ವಾಸ್ಗಳು ಆ ಥರ. ಬಟ್ ಅದು ಸಪೋಸ್ ಅದು ಥ್ರೆಟನ್ ಆಗುವಾಗ ಬಾಲ್ ಥರ ಆಗ್ಬಿಡ್ತದೆ. ಅದು ಬಂದು ಇದು ಫುಲ್ ಸ್ಟ್ರೇಟ್ ಪಿನ್ ಥರ ಆಗ್ತದೆ. ಇದು ಅದಕ್ಕೆ ಕೋಪ ಬಂದಾಗ ಬಾಲ್ ತರ ಆಗ್ಬಿಡುತ್ತಂತಮ್ಮ.
ಪೀಸಸ್ನಲ್ಲಿ ಇದೆ ಡ್ವಾಫ್ ಸ್ಮಾಲ್ ವೆರೈಟಿ, ಇಷ್ಟೇ ಸೈಜ್ ಬರುತ್ತೆ ಇದು. ಇಷ್ಟೊಂದು ಎಕ್ಸ್ಟ್ರಾ ಎಷ್ಟು ಕ್ಯೂಟ್ ಆಗಿದೆ. 2 ಇಂಚು ಅಷ್ಟೇ. ಅದಕ್ಕೆ ಎತ್ಕೊಂಡು ಹೋಗ್ಬಿಡೋಣ. ರನ್ ಮಾಡು ರನ್. ಅದು ಡೈಲಿ ಎಕ್ಸಸೈಸ್ ಸರ್ ಅದು. ರನ್ ರನ್ ಫೈರ್ ಇನ್ ದ ಮೌಂಟೇನ್. ನಿದ್ದೆ ಮಾಡ್ತಾ ಇಲ್ಲಿ 1 2 3 ಓ ತುಂಬ ಇದೆ. ನೈಸ್. ಅದು ಫಸ್ಟ್ ಟೆಸ್ಟಿಂಗ್ ಮಾಡಿದ್ದು ಓ ಇದ್ರ ಮೇಲೆ ಮರಿ ಹಾಕಿದೆ. ಫುಲ್ ಮರಿ ಇದೆ. ಓ ಒಂದು 1 ವೀಕ್ ಆಗಿದೆ ನನಗೆ ಮರಿ. ಇದು ಕಣ್ಣು ಓಪನ್ ಮಾಡಿಲ್ಲ. ಇದು ಮರಿ ಹಾಕಿರೋದಂತೆ ಗೈಸ್. ಇದೇ ಇಷ್ಟು ಚಿಕ್ಕದಾಗೈತೆ, ಅದು ಅಷ್ಟು ಮರಿಗಳು ಹಾಕಿದಾವೆ. ಇದು ಗೊತ್ತಾಯ್ತಲ್ವಾ, ಯಾವುದೇ ಸೈಂಟಿಸ್ಟ್ ಯೂಸ್ ಮಾಡಬೇಕಾಗಿರೋ ರ್ಯಾಟ್ ಇದೆ ಅಂತೆ ಫಸ್ಟು, ಏನೇ ಕಂಡಿಡ್ದಾಗು. ಸೊ ನೆಕ್ಸ್ಟ್ ಪಪ್ಪ. ಇದರಲ್ಲಿದೆ ಟಾಟೈಸ್ ಇದೆ. ಸೊ ಇದು ಬಂದು ಟಾಟೈಸ್ ತೋರಿಸಿದ್ನಲ್ವಾ, ಹಿಡ್ಕೊಬೋದಾ ವ್ಲಾಗ್ ಮಾಡಿಂದ. ಆ ಸೇಮ್ ಸ್ಪೀಷೀಸ್ ಇದೆ ಸರ್, ಬೇರೆ ಕಲರ್ ಅಲ್ಬೈನ್ ಅಂತ ವೈಟ್. ಸೊ ವೈಟ್ ಕಲರ್ಗೆ ರೆಡ್ ಐಸ್ ಬರ್ತದೆ. ಸೊ ಇದೇ ಅದು ಫೀಟ್ ನಾನು ತೋರಿಸಿಲ್ಲ ಸರ್. ಸ್ವಿಮ್ಮಿಂಗ್ ಡಕ್ ಥರ ಇರುತ್ತೆ, ಆಮೇಲೆ ನೇಲ್ ಶಾರ್ಪ್ ಇರುತ್ತೆ. ನಾರ್ಮಲ್ ಟಾಟೈಸ್ ಎಲ್ಲ ಒಳಗಡೆ ಹೋಗ್ಬೋದು. ಎಲ್ಲ ಹೋಗ್ತೀವಿ ಅಷ್ಟೇ. ಕೈಯಲ್ಲಿ ಹಿಂಗೆ ಹಿಡ್ಕೊ. ಶೂಟ್ಸ್ ವಾಟರ್. ಹಾಂ ಕಳ್ತಾ ಇದೆ ಒದ್ದಾಡ್ದ. ಹಾಂ ಮತ್ತೆ ಅದಕ್ಕೂ ಪಾಪ ಅಲ್ಲ ಅದು. ಇಟ್ಸ್ ಓಕೆ ಅಲ್ಲ. ಅದು ಕಾಲ್ ಮೇಲೆ ನೋಡಿ ಬ್ಲೂಯಿಶ್ ಕಲರ್ ಕಾಣಿಸ್ತದೆ, ಅದಕ್ಕೆ ಬ್ಲೂ ಬಬೂನ್ ಟ್ರಲಾಂಟಲ ಅಂತ. ಪರ್ಪಲ್ ಕಲರ್ ಕಾಣಿಸ್ತದೆ ನಿಮಗೆ, ಅದೇ ಅದು ಸ್ಪೆಷಾಲಿಟಿ. ಆ್ಯಂಡ್ ಯೂಶಲಿ ಯಾವ ಟ್ರಲಾಂಟಲ ಸ್ಪೈಡರ್ಸ್ ಫ್ಯಾಮಿಲಿಯಲ್ಲಿ ಎಲ್ಲ ಅಪ್ಪ ನಾವು ಈ ಥರ ಇರಬೇಕು, ಒಂದು ಫ್ಯಾಮಿಲಿ ಥರ. ಪಾಯ್ಸನ್. ಎಲ್ಲದರಲ್ಲೂ ಪಾಯ್ಸನ್ ರೀ ಇವೆಲ್ಲ. ಓ ಮುಟ್ಬೋದಾ? ಪ್ಲಾಸ್ಟಿಕ್ದಲ್ಲ. ಓ ನಾವ್ಯಾಕೆ ಈ ಥರ ತಂದು ಹಾಕ್ಬಾರ್ದು ನಮ್ಮ ಇದರಲ್ಲಿ? ಮಂಡ್ರಗಬ್ಬೆ ಒಂದು 8 ಇಂಚ್ ತನಕ ಬೆಳೆಯುತ್ತೆ ಸರ್. ಮಂಡ್ರಗಬ್ಬೆ ನೋಡಿದ್ರೆ ತಾನೇ ನೋಡು ಮಂಡ್ರಗಬ್ಬೆ. ಇದು ವಿಷ ಅಲ್ಲ? ಎಲ್ಲ ವಿಷಯ, ಅದಕ್ಕೆ ಕೈ ಹೇಳ್ಕೊಡೋದು. ನಮ್ಗೆ ಗೊತ್ತು ಹೇಗೆ ಹ್ಯಾಂಡಲ್ ಮಾಡಬೇಕು, ಬಟ್ ನೀವು ನಿಮ್ಗೆ ಕೊಡುವಾಗ. ಇದು ಬಂದು ಆಫ್ರಿಕನ್ ಜೈಂಟ್ ಸ್ನೇಲ್ ಅಂತ ಮೇಡಮ್, ವರ್ಲ್ಡ್ನಲ್ಲಿ ಲಾರ್ಜೆಸ್ಟ್ ಗ್ರೋಯಿಂಗ್ ಸ್ನೇಲ್. ಈ ಮರ ಸೈಜ್ ಇದೆ ಅಲ್ವಾ, ಆ ಮರ ಸೈಜ್ ಅಂತ ಅದು ಬೆಳೆಯುತ್ತೆ ಮೇಡಮ್. ಸದ್ಯಕ್ಕೆ ಇಷ್ಟು ಸೈಜ್ ಇದೆ, ಒರಿಜಿನಲ್ ಫ್ರಮ್ ಆಫ್ರಿಕಾ. ಈ ಮರ ಫುಲ್ ಲೆಂತ್ ಬರುತ್ತೆ ಸರ್, ಈ ಟ್ಯಾಂಕ್ ಫುಲ್ ಸೈಜ್ ಬರುತ್ತೆ. ಹೌದಾ, ಲಾರ್ಜೆಸ್ಟ್ ಆಫ್ರಿಕನ್ ಸ್ನೇಲ್. ಕಪ್ಪೆ ಅದು ಮಣ್ಣಲ್ಲಿ ಸೇರ್ಕೊಳ್ಳುತ್ತೆ. ತುಂಬ ಫಿಶಸ್ ಇದೆ ಗೈಸ್ ಇದರಲ್ಲಿ. ಬನ್ನಿ ಈ ಸೈಡ್ ಹೋಗೋಣ. ನಾನು ಒಂದಕ್ಕೆ ತುಂಬ ಎಕ್ಸೈಟ್ ಆಗಿ ಇಲ್ಲಿಗೆ ಬಂದಿದ್ದೀನಿ. ಮಾವು ತೊಂಡೆ ಕತ್ನಾಥ ನಮ್ಮಮ್ಮ. ಬಿಯರ್ ಡ್ರ್ಯಾಗನ್ಸ್ ಅಂತ ಇನ್ನು ಮರಿ ಒಂದು 10 ಇಂಚ್ ತನಕ ಬೆಳೆಯುತ್ತೆ. ಅದಿಲ್ಲ ಮೇಡಮ್, ನಮ್ಮಮ್ಮ ತೊಂಡೆ ಕತ್ನ ನಾವು ಕರಿಯೋ ತೊಂದರೆ ಕಟ್ನ ಅಂತ. ಅಲ್ಲ, ಇದು ಬೇರೆ, ಇದು ಬೇರೆ ಬ್ರೀಡ್, ಅವ್ರಂಗೆ ಹೇಳ್ತಾವ್ರಷ್ಟೇ ಬಾರೆ. ಬೇರೆ ಬ್ರೀಡ್. ಹಾವಾ ಅಲ್ಲ ಒಂಥರ ಮೊಸಳೆ ಥರ ಏನೋ ಹೇಳು ಬರ್ತಾರ. ಹಾವು ನೋಡ್ಬಿಟ್ಟು ಛೀ ಅಂತ್ಯಾ ಅಣ್ಣ? ಇದೇನಿದು? ವಾಟ್? ಓಕೆ. ನನಗೆ ಲಿಸರ್ಟ್ಸ್ ಅಂದರೆ ತುಂಬ ಭಯ ಗೈಸ್. ಮೊಸಳೆ ಬೇಕಾದ್ರೆ ಹಿಡ್ಕೊತೀನಿ, ಲಿಸರ್ಟ್ಸ್ ಅಂದರೆ ತುಂಬ ಭಯ. ರೆಡಿ 1 2 3. ಅಷ್ಟು ದೂರ ಬಂದಿದ್ದು ನಾನು ಇದಕ್ಕೆ ಗೈಸ್, ಇದು ನೋಡ್ಬೇಕಂತ. ನಾನು ಮಾಡೋದು ಅವ್ರದೇ ಕೊಡೋ. ಇರಿ ಒಂದು ನಿಮಿಷ, ವಿಷ ತೆಗ್ದಿದ್ದಾರೆ ತಾನೇ? ದೆನ್ ಫೈನ್. ಇಲ್ಲಮ್ಮ, ನಾನು ಮುಟ್ತೀನಿ. ವೈಟ್ ಸ್ನೇಕ್, ವಾವ್. ಕೆಳಗಡೆ ಏನಿಲ್ಲ ನೋಡಿ, ಇದು ಡೇಂಜರಸ್ ಹಾವು. ಎಲ್ಲ ಡೇಂಜರಸ್ ಆಗ್ಲೇ. ನಾಟ್ ಮೋರ್ ಡೇಂಜರಸ್ ದ್ಯಾನ್ ಮೈ ರಿಲೇಟಿವ್ಸ್. ಎಲ್ಲ ಡೇಂಜರ್ ಆಗ್ಲೇ ಇರೋದಿಲ್ಲ. ಓ ಹ್ಞೂ
ಪಕ್ಕ ತಾನೇ ವಿಷ ಇಲ್ಲ. ಯಾವುದಕ್ಕಿಲ್ಲ, ಪೈಥಾನ್ಸಿಗೆ ಬರಲ್ಲ. ನೋಡಿ ಗಾಯ್ಸ್, ಭಯ ಪಡ್ತಿದ್ದಾರೆ. ವ್ಲಾಗ್ ಮಾತ್ರ ಮಾಡಬೇಕು, ಭಯ ಪಡ್ತಿದ್ದಾರೆ. ಅಮ್ಮ ಅಪ್ಪ ಫೋನ್ ಎತ್ಕೊಂಡು ಫೋಟೋ ಇಡಿ. ಫೀಲ್ ದ ಸ್ನೇಕ್. Yeah, this is my dream to touch the snake. ಈ ಕೆಳಗಡೆಯಿಂದ ಕಷ್ಟ ಇದೆ. ಆಗ್ತದೆ 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 ಆಗ್ತದೆ. ತೆಗ್ದಿರೋದ್ರಿಂದ ನಂಗೆ ಭಯ ಅಷ್ಟೇ ಆಗ್ತಾ ಇಲ್ಲ. ಬೈ ಬರ್ತ್ ವಿಷ ಬರಲ್ಲ. ನಿಮ್ಗೆ ಆ್ಯಕ್ಚುಲಿ ತಪ್ಪು ಕಲ್ಪನೆ. 17% ಅಷ್ಟೇ ಹಾವುಗಳಿಗೆ ವಿಷ ಬರೋದು, ಮಿಕ್ಕಿದ ಯಾವುದಕ್ಕೂ ವಿಷ ಬರಲ್ಲ. ಪೈಥಾನ್ಸ್ಗೆ ಹುಟ್ಟಿದಾಗಿಂದ ವಿಷ ಇರಲ್ಲ. then how it will protect? ಇದು ನಾವು ಸಾಕ್ಬೋದಾ? ಇಲ್ಲ, ನೆವರ್ ವಿಷ ಇಸ್, ಐ ಮೀನ್ ವೆನಮ್ ಇಸ್ ನೆವರ್ ಯೂಸ್ ಫಾರ್ ಪ್ರೊಟೆಕ್ಟಿಂಗ್ ದೆಮ್ಸೆಲ್ಸ್. Okay, then Venom is only to kill the prey for it to eat. I mean, what is the use of venom when it can bite something and it doesn't even bite it back? ಏನು ಮಾಡಲ್ಲ ಬಿಡು, ಅದು ಅಭ್ಯಾಸ ವಿಷ ಆಗೋಗಿರ್ತದೆ. ಇಲ್ಲ ಅಂತ ಅವ್ರು ಹೇಳ್ತಾರೆ. ಹಿಂಗೆ ಇಟ್ಕೊಳ್ಳಿ. ಅಲ್ಲಮ್ಮ, ಅಭ್ಯಾಸ ಆಗೋಗಿರ್ತದೆ. Because ಅದ್ರ ಮೂತಿ ಈ ಕಡೆ ಇದೆ, ಅದಕ್ಕೆ ಸ್ವಲ್ಪ ಭಯ ಆಗ್ತದೆ. Should not do anything. ಹಾಂ, Hi baby, don't worry. Gecko. ಹತ್ರ African ಬಮ್ಮ. tail gecko. ಗೈಸ್, ಇದು ನನ್ನ ಡ್ರೀಮ್. ಅಪ್ಪ ನನ್ನೂ ತೋರಿಸು. ಗೈಸ್, ಇದು ನನ್ನ ಡ್ರೀಮ್ ಟು ಟಚ್ ದ ಸ್ನೇಕ್. ಹಿಡ್ಕೊಳ್ಳೋದು. ಕತ್ತ ಮೇಲೆ ಹಾಕೋ. ಹಾಕೊಳ್ಳಿ. Can I? Yeah, you can. You want? Wait a minute. Yeah. ಎಕ್ಸಾಕ್ಟ್ ಆಗಬೇಡ. ಭಯನೂ ಆಗ್ತದೆ. Have any name for this? No. ಅದು ಆ ಥರ ಬಿಡಬಾರ್ದು, ನಂಗೆ ಭಯ. ಅವು ಅಂದ್ರೆ ಅದೇ ಬಿಡುತ್ತೆ ಅದು. Nothing. Just looking at it. Okay, it's okay. I will keep in the hand. It's enough for me. Don't grab it. ಹಿಂಗೆ ಇಟ್ಕೊಳ್ಳಿ. ಹಾಂ, ಅದಕ್ಕೆ ಕಷ್ಟ ಆಗಬಾರ್ದು. ಚಿನ್ನಿ, ನಾನು ಏನು ಹಾವು ಮಾಡಲ್ಲ. ಯಾವಾಗಲೂ ಹಂಗೆ. Don't do anything. ಇದು ನಮ್ಮ ಅಪ್ಪ. You will come in the vlog. Say hi. ಮಮ್ಮ, ಅಮ್ಮನ ತೋರ್ಸಪ್ಪ. ಅಪ್ಪ, ಅಮ್ಮನ ತೋರಿಸು. ನಾನು ಕೈಯಲ್ಲಿ ಮುಟ್ಟಿಲ್ಲ, ಹೊಡೆದಿದ್ದೀನಿ. ನೋ. ಅಪ್ಪ, ಅಮ್ಮನ ತೋರಿಸು. ಅಪ್ಪ, ಅಮ್ಮನ ತೋರಿಸು. ಒಂದು ನಿಮಿಷ. ಗೈಸ್, ನಮ್ಮಮ್ಮ ತುಂಬಾ ಭಯಪಟ್ಟು ಹತ್ರ ಕೂಡ ಬರ್ತಾಯಿಲ್ಲ. ಸುಮ್ಮನೆ ಮೇಲೆ ಟಚ್ ಮಾಡಮ್ಮ. ಮಾ, ಏನೂ ಆಗಲ್ಲಮ್ಮ. ಅಲ್ಲಿ ನೋಡ್ಸಪ್ಪ. ಅಮ್ಮ ಓಡ್ತಾರೋ ತೋರ್ಸಪ್ಪ. ಹಾವಿರೋದೆ ಎಲ್ಲಿ? ನೀನು ಫೋಟೋ, ನಮ್ಮಮ್ಮ ಫೋಟೋ ಹಿಡಿ ಅಂತ ಹೋದ್ರೆ ಅಷ್ಟು ದೂರ ಹೋಗಿ ಹಿಡಿತದೆ. ಇದು ಬ್ಯಾಂಕಾಕಲ್ಲಿ ಇದು ಮನೇಲಿ ಸಾಕ್ಬೋದಾ? ಮನೇಲಿ ಸಾಕುವಂಥದ್ದು ಇವೆಲ್ಲ. ಹಾಂ, ಅದು ಬರೀ ಇಲ್ಲ ಸಾಕ್ತಾರಲ್ಲ. ಇದು ಪ್ರಾಣಿಗಳನ್ನ ಕೋಳಿ ಎತ್ತದಲ್ಲಿ ತಿನ್ನಲ್ಲ, ಇಲಿಗಳು ತಿನ್ನುತ್ತೆ ಇದು. ಇಲಿ ತಿನ್ನುತ್ತೆ, ಮನುಷ್ಯನೇನು ಮಾಡಲ್ಲ. 100%. ಹೌದಾ? ನೋಡು, ಸಿಗುತ್ತೇನೋ ತಗೊಂಡೋಗೋಣ ಇವಾಗ ಒಂದು ಪೆಟ್ಟು. ಸ್ವಾಮಿ ನಿಮಗೆ ತಪ್ಪಲ್ಲ. ಇವ್ರು ಯಾರು ತೋಟ ಹತ್ರ ಬರಲ್ಲ. ಅವ್ರ ಹಿಂದೆ ಸುತ್ತಾ ಇರೋದು. ವಾವ್, ಸೂಪರ್. ಅದು ಕಚ್ಚುತ್ತಾ ಅಣ್ಣ? ಸೇಮ್ ಇದೆ ಅದೇನು? ಇದು ರಾಯಲ್ ಪೈಥಾನ್ ಇದೆ, ಬಾಲ್ ಪೈಥಾನ್ ಇದೆ. ಓಕೆ, ಅದು ಕಚ್ಚುತ್ತಾ? ಯಾವುದು ಕಚ್ಚಿಲ್ಲ, ಇರೋದು ಯಾವುದು ಕಚ್ಚಿಲ್ಲ. ಇವು ಕಚ್ಚಲ್ಲ. ಇವು Is this white snake? ನಾಟ್ ಇವನ್ ದಟ್. ಇದು ಕಿಂಗ್ ಸ್ನೇಕ್, ಅದ್ರದ್ದು ಆಲ್ಬಿನೋ ವರ್ಷನ್. ಅಪ್ಪ, ನೀನ್ ಡೇಂಜರಸ್. ಅದು ಕಚ್ಚಲ್ಲಂತೆ. ಹೌದಾ? ಭಯ ಆಗುತ್ತೆ. ನೀನು ಅದನ್ನ ನೋಡಬೇಡ, ಏನು ಮಾಡಲ್ಲ. ಈ ಕಡೆ ನೋಡ, ಈ ಕಡೆ ನೋಡ. ಅಪ್ಪ, ನನ್ನ ಹಿಡಿಪ. ಫೋಟೋಸ್ ಹಿಡೀರಿ. ಕೈ ಬಿಟ್ಬಿಡು, ಕೈ ಬಿಡು, ಕೈ ಬಿಡು. ಬಿಡಿ ಬಿಡಿ. ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ಡ್ರೀಮ್ ಗೊತ್ತಾ, ಸ್ನೇಕ್ ಹಿಡ್ಕೊಳ್ಳೋದು. ಇನ್ನೊಂದು ಅದು ಕೊಟ್ಬಿಡಪ್ಪ ಕೈಗೆ. ಬೇಡ ಬೇಡ, ಅದು ಟಯರ್ಡ್ ಆಗಿದೆ ಅಂತ ಬೇಡ. ದಿನಕ್ಕೆ ಒಂದೊಂದೇ ಕೊಡಿ. ಅದು ಪ್ರೀವಿಯಸ್ ಡೇ ಇವಾಗ ನನಗೆ ಏನು ಅನಿಸ್ತಾ ಇಲ್ಲ. ಐ ಆಮ್ ಫೀಲಿಂಗ್ ಕಂಫರ್ಟಬಲ್. ಓಕೆ, ಬಟ್ ಇಟ್ಸ್ ನಾಟ್ ಡೂಯಿಂಗ್ ಎನಿಥಿಂಗ್. ಅದು ಸಾಕ್ಬಿಡು. ಹೊಡೆದಿರೋದಕ್ಕೆ ಸಾರಿ ಕೇಳು. ನಮ್ಮಪ್ಪಗೂ ಭಯ ಗೈಸ್, ಇವೆಲ್ಲ ತೋರಿಸಲ್ಲ ಅಷ್ಟೇ. ಡೈಲಿ ನೋಡ್ತಿರಲ್ಲ. ಇದು ಕಚ್ಚಲ್ಲ, ಇಲ್ಲಿರೋ ಯಾವುದೇ ಏನು ಕಚ್ಚಲ್ಲ ಗೈಸ್. ಸೊ ನೈಸ್. ರಾಜರು ಬಿಲ್ಡಿಂಗ್ ಬಳಸ್ತಾ ಇದ್ರಂತೆ, ಕಳ್ತಾನೆ. ಹಲೋ, ಗೊತ್ತಾ? ಅದಕ್ಕೆ ಸೊಂಟಕ್ಕೆ
50 kg ಹಾಂ 100 kg ಕಟ್ಟಿಬಿಟ್ಟು ದೊಡ್ಡ ದೊಡ್ಡ ಇದಿತ್ತಲ್ಲ ಗೋಡೆಗಳು ಅದಕ್ಕೆ ಯೂಸ್ ಮಾಡ್ತಾ ಇದ್ದೆ. ಇದನ್ನ ಬಿಟ್ಬಿಡೋದು ಫಸ್ಟ್ ಹಗ್ಗ ಕಟ್ಟಿ ಹಾಂ ಆಮೇಲೆ ಅದು ಹತ್ತೋರು. ಓಕೆ ಓಕೆ. ಅದು ಅಲ್ಲಿಗಿರುತ್ತಲ್ಲ ಕಾಲು ಅಲ್ಲಿಗೆ ಆ ಥರ ಇರೋದು ಅದು. ಲಿಸರ್ಡ್. ಅದರಲ್ಲಿ ಏನಿದೆ ಅದು ಮುಳ್ಳು ಏನು ಮಾಡೋದು? ಮಾಡುತ್ತೆ ಅದಕ್ಕೆ ತರ್ಸುತ್ತೆ ಅದಕ್ಕೆ ಅವ್ರಿಗೆ ಗೊತ್ತು. ಆಲ್ರೆಡಿ ನಾನು ತರಿಸ್ತಾ ಹಾವಾ ಇದು ಕಲರ್ ಚೇಂಜ್ ಆಗುತ್ತಲ್ಲ ಅದು. ಅಲ್ಲ ಅಲ್ಲ ಅದಕ್ಕೆ ಇದು ಇದ್ರ ಹೆಸರು ಇಗ್ವಾನ ಅಂತ. ಇದು ರೆಪ್ಟೈಲ್ ಫ್ಯಾಮಿಲಿಗೆ ಬರುತ್ತೆ. ಇದನ್ನು ಇಗ್ವಾನೇ. ಇದರಲ್ಲಿ ಮೂರಿದೆ. ಹೌದು, ಒಂದು ಪ್ರೆಗ್ನೆಂಟ್ ಇದೆ. ಅದು ಇದು ಬಾಲ ಬಂದ್ಬಿಟ್ಟು ತುಂಬಾ ಸ್ಟ್ರಾಂಗ್ ಇರುತ್ತೆ. ಸೊ ಇದು ಈಗಲ್ಸ್ ಅದಕ್ಕೆಲ್ಲ ಇಲ್ಲ ಅದಕ್ಕೆಲ್ಲ ಇದು ಪ್ರೇ ಇದು ಅಂತಂದ್ರೆ ಅದು ಫುಡ್ ಇದು. ಸೊ ಅದು ಬಂದಾಗ ಇದು ಬಾಲದಿಂದನೇ ಅದು ಹೊಡಿಯೋದದು. ಸೊ ಇದ್ರ ಬಾಲ ತುಂಬಾ ಸ್ಟ್ರಾಂಗ್ ಇದೆ. ಇನ್ನೊಂದ್ಸಲ ಹೇಳು. ಸ್ಟ್ರಾಂಗ್ ಅಲ್ಲ ಅದಕ್ಕೆ ಹೇಳು. ಬಾಲ ಬಾಡಿಗೆಗೆ ಸಿಗುತ್ತಾ? ಕಾಟಿ ಥರ ಬಳಸ್ಬೋದಾ? ಬಾಡಿಗೆಗೆ ರೆಂಟ್ಗೂ ಸಿಗುತ್ತೆ ತಗೋ. ಅಂತ ಇದು ರ್ಯಾಟ್ ಓ ಇದು ಕೌಜಾ? ಇದೇನಾ ಕೌಜು? ಇದನ್ನ ಹೇಳ್ಬಾರ್ದು ಬ್ಲಾಗರ್. ಆದರೆ ನನಗೆ ತಿನ್ನಕ್ಕೆ ಇಷ್ಟ ಗೈಸ್. ನಾನು ಇದು ತಿಂತೀನಿ ಕೂಡ ಅಂತ ತಿನ್ಕೊಂಡೋಗಿ ತಿನ್ನಕ್ಕೆ ಹೋಗು. ಬೇಡ, ಇದು ಪಾಪ ಅವ್ರು ಸಾಕಿರೋದು. ಜ್ಯುವೆಲರಿ ನೋಡ್ಬಿಟ್ಟು ಬರುತ್ತೆ, ಇದು ಮಾಡುತ್ತೆ. ಬಟ್ ಅಯ್ಯೋ ಓಟ ಆಯ್ತು. ನೀನೇ ಮಾಡ್ಕೊಡೋದಲ್ಲ, ಅದಕ್ಕೆ ಅದು ಹೋಗಿರೋದು. ನೋಡಲ್ಲಿ ಅವ್ರ ಮನೇಲಿ ಎಷ್ಟು ಚೆನ್ನಾಗಿದೆ. ಸೂರ್ಯಕಾಂತಿ ಬೀಜ ಕೊಡ್ತೀನಿ ಬಾ. ನೀನು ಈ ಕಡೆ ಬಾಪ್ಪ. ಅಮ್ಮ ಪಕ್ಕ ಬಾ, ಅಮ್ಮ ಪಕ್ಕ ಬಾ ಬೇಗ. ಅದಕ್ಕೂ ಚಿನ್ನ ಅಂದ್ರೆ ಇಷ್ಟ ಅನ್ಸುತ್ತೆ ನೋಡು. Say hi. Thank you. ಓಲೆ ತಿನ್ಬೇಡ. ಅದು ಓಲೆ. ಅದು ಒಂದು ಆದ್ರೆ ಒಂದು ಬರುತ್ತೆ. ಅದು ಫುಡ್ ಅಂತ ಅನ್ಕೊಂಡ್ಬಿಟ್ಟು ಬರುತ್ತೆ ಅದು ಅಷ್ಟೇ. ಚಿನಿ ನನ್ನ ಬಟ್ಟೆನೂ ಅದು ಇಲ್ಲಿ ಇದೆ. ಊಟ ಏನೋ ತಲೆಟೆ. ಮೊಬೈಲ್ ತಿಂತೀಯಾ? ಪಾಪ ನಮ್ಮಮ್ಮ ಕಷ್ಟಪಟ್ಟು ಒಂದು ಕೈಯಲ್ಲಿ ಲಾಗ್ ಮಾಡ್ತಿದ್ದಾರೆ. ಹಿಡ್ಕೊ ಫೋನ್ ಬೇಗ ತೋರಿಸು. ತಲೆಯಲ್ಲಿ ಕೂದಲು ಗಿಟ್ಕೊತಾ ಇದೆ, ಗೂಡು ಕಟ್ಟಕ್ಕೆ ಅಲ್ಲಿ ನೋಡು. ಹೌದಾ? ಓಯ್ ಕಿತ್ಕೋ ಕೂದಲು ಜಾಸ್ತಿ ಇದೆ ಅವ್ರ ಹತ್ರ. ಕಿತ್ಕೋ. ಗುಡ್. ಅದು ತಿನ್ಬೇಡ. ಚೆನ್ನಾಗಿದೆ ಅಲ್ಲ, ಇದೊಂಥರ ಮೇಲೆ ಕುತ್ಕೊಂಡ್ರೇನೆ. ಅಲ್ಲೋಡ ಕೂದಲು ಎಳೀತಾ ಇದೆ. ಒಂದೊಂದೇ ಕೂದಲಿಲ್ಲ. ಇದು ನಮ್ಮಮ್ಮ ಅಂತವ್ರಿಗೆ ಇಟ್ಟಿರ್ತಾರೆ. ಇಲ್ಲಿ ಬರ. ಹಾವು ಅವೆಲ್ಲ ಭಯ ಪಡೋರ್ಗೆ ಇಂಥದ್ದು ಹಿಡ್ಕೊಂಡು ಫೋಟೋ ಹಿಡ್ಕೊಂಡು. ಬಾ. ಅಲ್ಲಿ ನೋಡಿ ನಮ್ಮಪ್ಪ ಅಪ್ಪನ ತಸ್ಮ. ಅದು ನೋಡಿ ಬೀಜ ಎಷ್ಟು ಚೆನ್ನಾಗಿ ಇರ್ತದೆ. ಅಮ್ಮ ಅದು ರೊಮ್ಯಾನ್ಸ್ ಮಾಡ್ತೈತೆ. ಮೇಲೆ ರೊಮ್ಯಾನ್ಸ್ ಮಾಡ್ತೈತೆ. ಪ್ಲೇಟ್ ತಗೊಂಡ್ಲಾ? ನಮ್ಮ ಮಮ್ಮಿ ಗೈಡ್ಗೆ ಹೇಳ್ಕೊಡ್ತಾರೆ. ಅಪ್ಪ ಹೆಂಗಿತ್ತು ಪ್ಲೇಸು? ವರ್ತಾ ಬರಕ್ಕೆ ಪರವಾಗಿಲ್ಲ. ಯೂಸ್ಫುಲ್ ಆಯ್ತಾ? 250ಗೆ ನಾನು ನಿನಗೇನು ಅನಿಸ್ತು? ಚೆನ್ನಾಗಿದ್ಯಾ? ನಾವು ಅಪ್ಪ ಅಮ್ಮ ಒಪ್ಪಿದ್ದಾರೆ ಅಂದರೆ ಇಟ್ ಈಸ್ ಅ ವೆರಿ ಯೂಸ್ಫುಲ್ ಪ್ಲೇಸ್. ಬಂದು ಎಂಜಾಯ್ ಮಾಡಿ ಹೋಗ್ಬೋದು. ಬ್ಲಾಗಲ್ಲಿ ಏನಾದರೂ ಹೇಳಿ. ನಮಗೆ ಖುಷಿ ಆಯಿತು. ಇವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ಯಾರ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು, ತುಂಬ ಚೆನ್ನಾಗಿ. ಹಾಂ
ಇಟ್ಸ್ ಅ ವೆರಿ ಗುಡ್ ಪ್ಲೇಸ್ ಗೈಸ್. ಎಲ್ಲರೂ ಬಂದು ನೋಡಿ ಎಂಜಾಯ್ ಮಾಡಿ ಹೋಗಿ. ಚಿಕ್ಕಬಳ್ಳಾಪುರ ಹತ್ರನೇ, ಬೆಂಗಳೂರಿಗೂ ಹತ್ರ ಇರುತ್ತೆ, ಕೋಲಾರ್ಗೂ ಹತ್ರ ಇರುತ್ತೆ. 250 ವರ್ತ್ ಪ್ಲೇಸ್. ಬಂದು ಸಪೋರ್ಟ್ ಮಾಡಿ. ಈ ಥರ ತುಂಬ ಪ್ಲೇಸಸ್ ಬರುತ್ತೆ ಅಲ್ಲಪ್ಪ. ತುಂಬ ಪೇಷನ್ಸಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅವರು ಒಬ್ಬೊಬ್ಬರು ಬಂದ್ರು. ಬಿರಿಯಾನಿ ಥೀಮ್ಡ್ ರೆಸ್ಟೋರೆಂಟ್ ಇದು. Okay. ಕಲ್ಯಾಣಿ ಇದೆ, ಅಲ್ಲಿ ರೆಸ್ಟೋರೆಂಟ್ ಇದೆ. ಬೇಕಿದ್ರೆ ಅಲ್ಲಿ ಕಾಫಿ, ಟೀ, ಜ್ಯೂಸ್ ಎಲ್ಲ ತಗೊಂಡ್ಬಂದಾರೆ. ಥ್ಯಾಂಕ್ ಯು, ಬಾಯ್. ಇಂಥ ಮನೆ ಕಟ್ಕೊಡ್ತೀನಮ್ಮ, ಸಕ್ಕತ್ತಾಗಿರುತ್ತೆ. ನನ್ನ ಡ್ರೀಮ್ ಹೌಸ್. ಗೈಸ್ ಕೇಳಿಸ್ತಾ ಇದೆ ಅನ್ಸುತ್ತೆ, ಅದು ಬಂದು ರೆಸ್ಟೋರೆಂಟ್. ಅಲ್ಲೇನಾದ್ರು ತೊಗೊಂಬಂದು ಇಲ್ಲಿ ಕುತ್ಕೊಂಡು ತೊಗೊಂಡು ಕುಡಿಬೋದು. ಎಷ್ಟು ಪೀಸ್ ಆಗಿದೆ ಅಂದರೆ ಜಾಗ ಅಷ್ಟು ಪೀಸ್ ಆಗಿದೆ. ಓಹೋ, ಲೈಲಾ ಮಜ್ನು ಬಾ. ನೀನೇನಾದ್ರು ಮಾಡಮ್ಮ. ಅವ್ರು ಸೂಪರ್ ಆಗವ್ರೆ ಅಂತ ಇದೆಯಾ? ಓ ಪಪ್ಪ, ಇವಾಗ ನಮ್ಗೆ ಹೊಟ್ಟೆ ತುಂಬಿರೋದ್ರಿಂದ ನಾವು ಊಟ ಏನು ಮಾಡಲ್ಲ, ಜಸ್ಟ್ ಟೀ ಆ್ಯಂಡ್ ಜ್ಯೂಸ್ ಏನಾದ್ರು ತೊಗೊಂಡು ಬರೋಣ. ಅದೆಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ಈಶಾ ಫೌಂಡೇಶನ್ ನೋಡೋಣ ಅಂತ ಹೊರಟ್ವಿ. ನಾವು ಲೈಟ್ ಶೋಗೆ ಹೋಗ್ಬೇಕಾಗಿರೋದ್ರಿಂದ ಸ್ವಲ್ಪ ಸಾಯಂಕಾಲನೇ ಹೋದ್ವಿ. ವಾವ್ ಗೈಸ್, ಲಿಟ್ರಲಿ ಗೂಸ್ ಬಂಪ್ಸ್ ಬರುತ್ತೆ, ಅಷ್ಟು ಚೆನ್ನಾಗಿದೆ. ಕ್ಯಾಮ್ರಾದಲ್ಲಿ ನಿಜವಾಗ್ಲೂ ಜಸ್ಟಿಸ್ ಮಾಡಲ್ಲ. ಹತ್ರ ಬಂದು ನೋಡಿ ಎಷ್ಟು ಚೆನ್ನಾಗಿದೆ. ಹಾಂ ನೋಡು, ಕ್ಯಾಮ್ರಾದಲ್ಲಿ ಅಷ್ಟು ರಿಯಲಾಗಿ ನೋಡೋಷ್ಟು ಚೆನ್ನಾಗಿ ಬರಲ್ಲ. ನಿಮ್ಮ ಜಗಳ ಎಲ್ಲ ಇದ್ರಲ್ಲಿ ಬಂತು. ಇವಾಗ ಇನ್ನೇನು ಲೈಟ್ ಶೋ ಸ್ಟಾರ್ಟ್ ಆಗಿದೆ ಗೈಸ್. ನಾವು ಇಲ್ಲಿ ಕೆಳಗಡೆ ಕೂತಿದ್ದೀವಿ. ತುಂಬ ಅಂದರೆ ತುಂಬ ಜನ ಸೇರಿದ್ದಾರೆ. ಇವಾಗ ತಾನೇ ದೇವಸ್ಥಾನದ ಒಳಗಡೆ ಹೋಗಿ ಮೆಡಿಟೇಷನ್ ಎಲ್ಲ ಮಾಡಿಕೊಂಡು ಆಚೆ ಬಂದ್ವಿ. ಫುಲ್ ಜನ ಇದೆ. ಸೌಂಡ್ ಕೇಳಿಸ್ತಾ ಇಲ್ಲ ಎಲ್ಲ ನನಗೆ ಗೊತ್ತಿಲ್ಲ. ಫುಲ್ ಜನ ಇದ್ದಾರೆ ಇಲ್ಲಿ. ಬಟ್ ಕೆಲವೇ ನಿಮಿಷಗಳಲ್ಲಿ ಲೈಟ್ ಶೋ ಪ್ರಾರಂಭ ಆಗುತ್ತೆ. ಅದು ನೋಡ್ಕೊಂಡು ಹೊರಡ್ತೀವಿ. ನಾನು ಇದನ್ನು ಟೈಮ್ ಲ್ಯಾಪ್ಸಲ್ಲಿ ಹಾಕಿದ್ದೀನಿ, ಯಾಕಂದರೆ ಅಷ್ಟು ಲಾಂಗ್ ವೀಡಿಯೋನ ಅಷ್ಟೊತ್ತು ತೋರ್ಸೋಕ್ಕಾಗಲ್ಲ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್ಗೆ ಹೋಗಿ ವಿಸಿಟ್ ಮಾಡಿ. ನಾನು ಬೀಗ್ ಸೆಂಟಿದ್ದಾಗಲಿ ಈಶಾ ಫೌಂಡೇಶನ್ದಾಗಲಿ ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಪ್ಲೀಸ್ ಗೋ ಆ್ಯಂಡ್ ವಿಸಿಟ್. ತುಂಬ ಅಂದರೆ ತುಂಬ ಪೀಸ್ ಸಿಗುತ್ತೆ ಈ ಪ್ಲೇಸ್ಗೆ ಹೋದರೆ. ನಾವಿಲ್ಲಿ ಲೈಟಿಂಗ್ಸ್ ನೋಡ್ಕೊಂಡು ಬರೋವಾಗ ಒಂದು ಪಾಟ್ರಿ ಶಾಪ್ ಥರ ಇದೆ, ಲೈಕ್ ಆಲ್ ಮಣ್ಣಿಂದ ಮಾಡಿರೋಂತಹ ಥಿಂಗ್ಸ್. ಸೊ ನಮಗೇನೋ ಬೇಕಾಗಿತ್ತು ಅಂತ ಇಲ್ಲಿ ಬಂದಿದ್ದೀವಿ. ನಮ್ಮ ಡ್ಯಾಡಿ ಆಲ್ರೆಡಿ ಒಳಗಡೆ ಹೋಗಿ ಚೆಕ್ ಮಾಡ್ತಿದ್ದಾರೆ. ನಾವು ನೋಡೋಣ ಹೆಂಗಿದೆ ಅಂತ. ವಾವ್, ಸೋ ಕ್ಯೂಟ್. ನಮ್ಮ ಅಪ್ಪ ಅಮ್ಮ ಇದೇನೋ ತೊಗೊಂಡ್ರು ಗೈಸ್. ಏನೋ ತೊಗೊಂಡಿದ್ದಾರೆ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅಲ್ಲಿ ಮಣ್ಣೊಂದು ವಾಟರ್ ಬಾಟಲ್ಸ್ ಎಲ್ಲ ಇದೆ. ಆ್ಯಂಡ್ ದಿಸ್ ಈಸ್ ಸೋ ಕ್ಯೂಟ್. ಹಲೋ ಗೈಸ್, ಯಾಕೆ ಇವಾಗ ಇಲ್ಲಿ ನಿಲ್ಸಿದ್ದೀವಿ ಅಂದರೆ
ನಾವು ಹೋಗೋವಾಗ ನಾವು ಹೇಳಿದ್ವಲ್ಲ ಮಫಿನ್ ಎಲ್ಲ ತೊಗೊಂಡಿದ್ದೀವಿ ಅಂತ ನಮ್ಮಪ್ಪ ಮಫಿನ್ ಆ್ಯಂಡ್ ಪಕೋಡಾಸ್ ಎಲ್ಲ ತಂದಿದ್ದು. ನಮಗೆ ಟೇಸ್ಟ್ ತುಂಬ ಅಂದರೆ ತುಂಬ ಇಷ್ಟ ಆಗಿ ಮತ್ತೆ ವಾಪಸ್ ಮನೆಗೆ ಹೋಗಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಮತ್ತೆ ಅಲ್ಲೇ ನಿಲ್ಸಿದ್ದೀವಿ. ಅಲ್ಲೋಗಿ ತೋರಿಸ್ತೀನಿ ಏನೇನಿದೆ ಅಂತ. ನಂಗೆ ಟೇಸ್ಟ್ ಸಖತ್ ಇಷ್ಟ ಆಯಿತು, ಅದಕ್ಕೆ ನಾನು ರಿವ್ಯೂ ಕೊಡ್ತಾಯಿದ್ದೀನಿ. ಆ್ಯಂಡ್ ನಮ್ಮ ಡ್ಯಾಡ್ ಫ್ರೆಂಡ್ ಬೇಕ್ರಿ ಅಂತೆ. ಸೊ ಕಮ್ ಲೆಟ್ಸ್ ಗೋ. ಎಲ್ಲಿರೋದು ಶಾಪ್ ಹೇಳು. ಇದು ಜಂಗಮಕೋಟೆ ಕ್ರಾಸು. ಹಾಂ, ಓನರ್ ಗೋಪಾಲ್ ಅಂತ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಪಕೋಡ ಬೇಕಾಗಿದೆ. ನಾವು ದಿಲ್ ಪಸಂದ್ ಪಕೋಡ ಎಲ್ಲ ಫ್ರೆಶು ಅವತ್ತು ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾವು ಕೋಲಾರಿಂದ ಬಂದು ಇಲ್ಲಿ ತಗೊಂಡು ಹೋಗ್ತೀವಿ. ಓಕೆ ಓಕೆ, ಯಾರಾದರೂ ಬಂದರೆ ಇಲ್ಲಿ ಫ್ರೂಟ್ಸ್ ಅಂಗಡಿ ಇದೆ ಈ ಕಡೆ ಇದೆ. ಸೊ ಬಂದು ಪರ್ಚೇಸ್. ಇದಾಗಿತ್ತು ಒನ್ ಡೇ ಟ್ರಿಪ್ ವಿತ್ ಮೈ ಮಾಮ್ ಆ್ಯಂಡ್ ಡ್ಯಾಡ್. ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ನಾವಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಾಟಾ, ಬಾಯ್ ಬಾಯ್.